ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಪ್ಡೇಟ್ ಆಗಿದೆ ಏನು ಅಂತ ಅಂದರೆ PGCET ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಇಶ್ಯೂದು ಏನಿಲ್ಲ. ನಾನು KE ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿದೆ. ಫೀಸ್ ಪೇಮೆಂಟ್ ಬಂದ್ಬಿಟ್ಟು ಎಲ್ಲರಿಗೂ 700 ಅಂತೆ, ಯಾರಿಗೂ ಕಂಪನ್ಸೇಷನ್ ಇರಲ್ವಂತೆ. ಅಂದರೆ SC STಗೂ ಕೂಡ 700, OBC ಜನರಲ್ ಕೂಡ 700. ಮುಂಚೆ ಆದರೆ SC STಗೆ 500 ಇಲ್ಲ OBCಗೆ 700 ಆ ಥರ ಇರ್ತಿತ್ತು. ಈ ಸಲ ಆ ಥರ ಏನೂ ಇಲ್ವಂತೆ. ಡೈರೆಕ್ಟ್ ಎಲ್ಲ ರಿಸರ್ವೇಷನ್ದು ಎಲ್ಲ ಕ್ಯಾಟಗರಿ 700 ಅಂತೆ. ಇವಾಗ ಪೇಮೆಂಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಅಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಎಸ್ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಶೋ QR ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನರ್ ಓಪನ್ ಆಗುತ್ತೆ. ನಿಮ್ಮ GPay ಇಲ್ಲ ಫೋನ್ಪೇ ಯಾವ ಪೇಮೆಂಟ್ ಆ್ಯಪ್ ನಿಮ್ಮ ಹತ್ರ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ. ಸೊ ದಟ್ ಡೈರೆಕ್ಟ್ 700ಗೆ ರೀಡೈರೆಕ್ಟ್ ಆಗುತ್ತೆ ನಿಮ್ಮ GPayಯಲ್ಲಿ. ಅದನ್ನು ನಿಮ್ಮ ಪಾಸ್ವರ್ಡ್ ಹಾಕಿ ಕಂಟಿನ್ಯೂ ಆಗಿ ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿ ಬರುತ್ತೆ ನೋಡಿ. ಪೇಮೆಂಟ್ ಆಗಿದ ತಕ್ಷಣ ಇಲ್ಲಿ ತೋರಿಸುತ್ತೆ. ಏನು ಆಚೆ ಹೋಗೋಕೆ ಹೋಗಬೇಡಿ, ವೇಟ್ ಮಾಡಿ ಸ್ವಲ್ಪ ಹೊತ್ತು. ನೋಡಿ ಇಲ್ಲಿ ಪೇಮೆಂಟ್ ಆಗಿದೆ ಅಂತ ಬಂದಿದ್ದೆ. ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಿಂಟ್ ರೆಸಿಪ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ರೆಫರೆನ್ಸ್ಗೆ ಬೇಕಾಗುತ್ತೆ. ಒಂದೊಂದ್ಸಲಿ ಪೇ ಮಾಡಿದ್ರು ಪೇ ಮಾಡಿಲ್ಲ ಅಂತ ತೋರಿಸುತ್ತೆ. ಸೊ ಅದಕ್ಕೆ ರೆಫರೆನ್ಸ್ಗೆ ಬೇಕಾಗುತ್ತೆ, ಇಟ್ಕೊಳ್ಳಿ. ನೋಡಿ ಅಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಪೇಮೆಂಟ್ ಪೇಡ್ ಅಂತ ಬಂದಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯೋರ್ ಫೈನಲ್ ಅಪ್ಲಿಕೇಶನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ದಟ್ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲೋ ಡೀಟೇಲ್ಸ್ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ. ಅಕಸ್ಮಾತ್ ಫಿಲ್ ಮಾಡಿಲ್ಲ ಅಂತ ಅಂದರೆ ಕರೆಕ್ಷನ್ ವಿಂಡೋ ಬಿಡ್ತಾರೆ. ಅದಾದಮೇಲೆ ಅಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಇಷ್ಟ ಆಗಿತ್ತು. ಯಾಕೆ ಎಲ್ಲರಿಗೂ 700 ತೋರಿಸ್ತಾ ಇದೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಈ ವಿಡಿಯೋ ಮಾಡಿದ್ದು. ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸೊ ದಟ್ ನಾನು ರಿಪ್ಲೈ ಮಾಡ್ತೀನಿ.